ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದ್ರೆ MTS ಆಮೇಲೆ ಹವಾಲ್ದಾರ್ ಹುದ್ದೆಗಳ ನೇಮಕಾತಿಗಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ SSC ಇಂದ ಅಧಿಸೂಚನೆ ಹೊರಡಿಸಿರುವಂತದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ವೇಕೆನ್ಸಿ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ MTS ಇನ್ನೂ ಖಾಲಿ ಹುದ್ದೆಗಳ ಬಗ್ಗೆ ಪಬ್ಲಿಷ್ ಮಾಡಿಲ್ರಿ. ಅಂದ್ರೆ ಎಷ್ಟು ಹುದ್ದೆಗಳು ಖಾಲಿ ಅದಾವಂತ ಇನ್ನೂ ಪಬ್ಲಿಷ್ ಮಾಡಿಲ್ಲ. ಹವಾಲ್ದಾರ್ 1075 ಹುದ್ದೆಗಳು ಖಾಲಿ ಇರುವಂತದ್ರಿ. ಈ ಹುದ್ದೆಗಳಿಗೆ SSC ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಜೂನ್ 26, 2025. ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಜುಲೈ 24, 2025 ಆಗಿರ್ತದೆ. ಇನ್ನು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ಆಗಿ ಏನಾದರೂ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಆ ತಪ್ಪಾಗಿರುವಂತ ಅರ್ಜಿ ಕರೆಕ್ಷನ್ ಮಾಡ್ಕೊಳಕ್ ಒಂದು ಅವಕಾಶ ಕೊಡ್ತಾರೆ. ಆ ತಪ್ಪಾಗಿರುವಂತ ಅರ್ಜಿಯನ್ನ ನೀವು ಜುಲೈ 29ರಿಂದ ಜುಲೈ 31ರವರೆಗೆ ಅಂದ್ರೆ 3 ದಿನಗಳ ಕಾಲಾವಕಾಶ ಕೊಡ್ತಾರೆ. ಈ 3 ದಿನಗಳಲ್ಲಿ ತಪ್ಪಾಗಿರುವಂತ ಅರ್ಜಿಯನ್ನ ಮತ್ತೊಮ್ಮೆ ಕರೆಕ್ಷನ್ ಮಾಡಿ ರೀಸಬ್ಮಿಟ್ ಮಾಡಬಹುದು ಸ್ನೇಹಿತರೆ. ಇದು 3 ದಿನಗಳ ಸಮಯಾವಕಾಶ ಇರುವಂತದ್ರಿ. ಈ 3 ದಿನಗಳಲ್ಲಿ ನಿಮ್ದು ಅರ್ಜಿಯಲ್ಲಿರುವಂಥ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಈ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 24, 2025 ತನಕ ನಡೆಸಲಾಗ್ತದೆ ಅಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನೀವು MTS ಹುದ್ದೆಗಳಿಗಾದ್ರೂ ಅರ್ಜಿ ಸಲ್ಲಿಸ್ರಿ ಅಥವಾ ಹವಾಲ್ದಾರ್ ಹುದ್ದೆಗಳಿಗಾದ್ರೂ ಅರ್ಜಿ ಸಲ್ಲಿಸ್ರಿ, ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ಓಕೆ ರೀ. ನೆಕ್ಸ್ಟ್, ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ MTS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂದ್ರೆ ಗರಿಷ್ಠ ವಯೋಮಿತಿ 25 ವರ್ಷ ವಯಸ್ಸಾಗಿರ್ತದ್ರಿ. ಇನ್ನು ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಗರಿಷ್ಠ 27 ವರ್ಷ ವಯೋಮಿತಿ ಆಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದ. ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ, ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿದ್ರೆ 10 ವರ್ಷ, OBC ಕೆಟಗರಿ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, SC ಮತ್ತು ST ಕೆಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ರೆ 15 ವರ್ಷ. ನೆಕ್ಸ್ಟ್, ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ ಅಂತ ತಿಳ್ಕೊಳ್ರಿ, ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷ. ನೆಕ್ಸ್ಟ್, ಜನರಲ್ ಮತ್ತು OBC ಕೆಟಗರಿಗೆ ಸೇರಿದ ವಿಧವೆ ಮಹಿಳಾ ಅಭ್ಯರ್ಥಿಗಳು ಅಥವಾ ಡಿವೋರ್ಸ್ಡ್ ಆಗಿರುವಂತ ಮಹಿಳಾ ಅಭ್ಯರ್ಥಿಗಳು ಅಥವಾ ಜುಡಿಷಿಯಲ್ಲಿ ಸಪರೇಟೆಡ್ ಆಗಿರುವಂತ ಅಂದ್ರೆ ನ್ಯಾಯಾಲಯದಿಂದ ಸಪರೇಟ್ ಆಗಿರುವಂತ ಮಹಿಳಾ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ವಯೋಮಿತಿ ಆಗಿರ್ತದೆ. ಗರಿಷ್ಠ 35 ವರ್ಷ ತನಕ ಅವರು ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ SC ಮತ್ತು ST ಕೆಟಗರಿಗೆ ಸೇರಿದ ವಿಧವೆ ಮಹಿಳಾ ಅಭ್ಯರ್ಥಿ ಅಥವಾ ಡಿವೋರ್ಸ್ ಮಹಿಳಾ ಅಭ್ಯರ್ಥಿಗಳಿದ್ರು ಅಂತಂದ್ರೆ ಅವರು ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ನೀಡಲಾಗ್ತದೆ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ 10ನೇ ಪಾಸ್ ಆಗಿರುವಂತ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಆಗಸ್ಟ್ 1, 2025 ಒಳಗಾಗಿ ನೀವು SSLC ಪಾಸ್ ಆಗಿರ್ಬೇಕು, ಅಂದ್ರೆ 10ನೇ ತರಗತಿ ಪಾಸ್ ಆಗಿರ್ಬೇಕು. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, ಆಮೇಲೆ SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ಈ ಕೆಟಗರಿಗಳನ್ನ ಹೊರತುಪಡಿಸಿ ಉಳಿದಿರುವಂತ ಎಲ್ಲಾ ಕೆಟಗರಿಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್, ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಆಗ್ಲೇ ಹೇಳ್ದಂಗ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಾರ್ರಿ. ಆ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ರಾಜ್ಯದೊಳಗ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು, ಅಂದ್ರೆ ಪರೀಕ್ಷಾ ಕೇಂದ್ರಗಳು ಇರುವಂಥದ್ದು. ಈ ಪರೀಕ್ಷಾ ಕೇಂದ್ರಗಳು ಏನು ಇಷ್ಟ ಅದಾವಲ್ರಿ, ಇವಿಷ್ಟು ಪರೀಕ್ಷಾ ಕೇಂದ್ರದೊಳಗೆ ಯಾವುದಾದ್ರೂ 3 ಪರೀಕ್ಷಾ ಕೇಂದ್ರಗಳದ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕ್ರಿ. ಅಂದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ 3 ಎಕ್ಸಾಮಿನೇಷನ್ ಸೆಂಟರ್ಸ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕ್ರಿ. ಆ 3 ಎಕ್ಸಾಮಿನೇಷನ್ ಸೆಂಟರ್ ಪ್ರಿಫರೆನ್ಸ್ ಒಳಗೆ ಯಾವ್ದಾದ್ರು ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ನಿಮಗೆ ಅಲಾಟ್ ಮಾಡ್ತಾನೆ. ಆ ಎಕ್ಸಾಮಿನೇಷನ್ ಸೆಂಟರ್ಸ್ ಹೋಗಿ ನೀವು ಎಕ್ಸಾಮ್ ಬರೆಯೋದಿರ್ತದೆ.
ನೆಕ್ಸ್ಟ್ ನೇಮಕಾತಿ ಹಂತದ ಬಗ್ಗೆ ಮಾಹಿತಿ ನೋಡೋಣ. MTS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಕೇವಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ, ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುವಂಥದ್ದು. ಅಂದ್ರೆ ಕಂಪ್ಯೂಟರ್ನಲ್ಲಿಯೇ ಪರೀಕ್ಷೆಯನ್ನು ಬಿಡಿಸೋದಿರ್ತದೆ. ಇಲ್ಲಿ ಪೆನ್ ಪೇಪರ್ ಉಪಯೋಗಕ್ಕೆ ಬರಂಗಿಲ್ಲ. ಓಕೆ ರೀ, ಕೇವಲ ಒಂದು ಎಕ್ಸಾಮ್ ಇರ್ತದೆ. ಇನ್ ಕೇಸ್ ನೀವು ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ, ಅವರಿಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಅದರ ಜೊತೆಗೆ ಇನ್ ಎಡಿಷನ್ ಆಗಿ ಅಂದ್ರೆ ಹೆಚ್ಚುವರಿಯಾಗಿ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ತಗೊಳ್ತಾರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಈ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಇದು ಕಾಮನ್ ಎಕ್ಸಾಮ್ ಸ್ನೇಹಿತರೆ. ಎರಡರಲ್ಲಿ ಯಾವುದೇ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ರಿ, ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಬಿಡಿಸಲೇಬೇಕು ಸ್ನೇಹಿತರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಸೆಷನ್ 1 ಮತ್ತು ಸೆಷನ್ 2 ಎರಡು ಭಾಗಗಳಲ್ಲಿ ಕ್ವಶನ್ ಪೇಪರ್ ಅನ್ನ ಡಿವೈಡ್ ಮಾಡಿರುವಂಥದ್ದು. ಸೆಷನ್ 1ರಲ್ಲಿ ನ್ಯೂಮೆರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿಗೆ ಸಂಬಂಧಿಸಿದಂತ 20 ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರ ಸಂಖ್ಯಾಶಾಸ್ತ್ರ ಮತ್ತು ಗಣಿತದ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಗ 20 ಪ್ರಶ್ನೆಗಳು ಕೇಳ್ತಾರೆ. ಅದೇ ರೀತಿ ರೀಸನಿಂಗ್ ಎಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ತಾರ್ಕಿಕ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹಾರ ಅಂದ್ರೆ ಒಂಥರ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ 20 ಪ್ರಶ್ನೆಗಳು ಕೇಳ್ತಾರೆ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರ್ತದ. ಅಂದ್ರೆ 60 ಅಂಕದ ಎಕ್ಸಾಮ್ ಆಗಿರ್ತದ್ರಿ. 45 ನಿಮಿಷ ಕಂಪ್ಲೀಟ್ ಆದ ತಕ್ಷಣ ಸೆಷನ್ 1 ಕ್ಲೋಸ್ ಆಗ್ತದೆ ಸ್ನೇಹಿತರೆ. ಸೆಷನ್ 2 ಎಕ್ಸಾಮ್ ಪ್ರಾರಂಭ ಆಗ್ತದೆ, ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸೆಷನ್ 2 ನಲ್ಲಿ ಜನರಲ್ ಅವೇರ್ನೆಸ್ ಅಂದ್ರೆ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ತಿಳುವಳಿಕೆಗೆ ಸಂಬಂಧಿಸಿದಂತ 25 ಪ್ರಶ್ನೆಗಳು ಕೇಳ್ತಾರೆ. ಅದೇ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆನ್ಷನ್ ಅಂದ್ರೆ ಇಂಗ್ಲಿಷ್ ಭಾಷೆ ಮತ್ತು ಗ್ರಹಿಕೆಗೆ ಸಂಬಂಧಿಸಿದಂತ 25 ಪ್ರಶ್ನೆಗಳು ಕೇಳ್ತಾರೆ. ಪ್ರತಿ ಪ್ರಶ್ನೆಗೆ 3 ಅಂಕ ಅಂತ ನಿಗದಿಪಡಿಸಲಾಗಿರ್ತದೆ. ಅಂದ್ರೆ 75 ಮಾರ್ಕ್ಸ್ 150 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು. ಈ ಸೆಷನ್ 2 ಅಂದ್ರೆ 45 ನಿಮಿಷ ಮುಗಿದ ಮೇಲೆ ಸೆಷನ್ 2 ಕಂಪ್ಲೀಟ್ ಆಗಿ ಎಕ್ಸಾಮಿನೇಷನ್ ಕ್ಲೋಸ್ ಆಗ್ತದೆ ಸ್ನೇಹಿತರೆ. ಎಕ್ಸಾಮಿನೇಷನ್ ಮುಕ್ತಾಯ ಆಗ್ತದೆ. ಈ ಸೆಷನ್ 2 ನಲ್ಲಿಯೂ ಕೂಡ 45 ನಿಮಿಷ ಸಮಯಾವಕಾಶ ಇರುವಂತದ್ದು. ಈ ಎರಡೂ ಎಕ್ಸಾಮ್ಗಳು ಏನದಾವಲ್ರಿ, ಸೆಷನ್ 1 ಮತ್ತು ಸೆಷನ್ 2 ದಂತ ಎಕ್ಸಾಮ್ ಏನ್ ಅದಲ್ರಿ, ಈ ಪರೀಕ್ಷೆಯಲ್ಲಿ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ ಗಳಿರ್ತಾವ. ಅದ್ರೊಳಗೊಂದು ಸರಿಯಾದ ಉತ್ತರ ಇರ್ತದ. ಆ ಉತ್ತರ ಟಿಕ್ ಮಾಡೋದಿರ್ತದ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡೋದಿರ್ತದ. ನೆಕ್ಸ್ಟ್ ಈ ಸೆಷನ್ 1ರಲ್ಲಿ ಕೇಳಿರುವಂತಹ ಏನ್ 40 ಪ್ರಶ್ನೆಗಳು ಕೇಳ್ತಾರಲ್ಲಿ, ಈ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ರಿ ಅಂತ ತಿಳ್ಕೊಳ್ರಿ. ಪ್ರತಿ ಸರಿ ಉತ್ತರಕ್ಕೆ 3 ಅಂಕ ಅಂತ ಕೊಡ್ತಾರೆ ನಿಮಗೆ. ಓಕೆ, 3 ಅಂಕ ನೀಡ್ತಾರೆ. ನೆಕ್ಸ್ಟ್ ಇನ್ನು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ಯಾವ್ದ್ರಿ, ಸೆಷನ್ 1ರಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ. ಇನ್ನು ಸೆಷನ್ 2 ನೋಡ್ರಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಅಂದ್ರೆ ಸರಿಯಾದ ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಪ್ರತಿ ಸರಿ ಉತ್ತರಕ್ಕೆ 3 ಅಂಕ ನೀಡ್ತಾರ. ಇನ್ ಕೇಸ್ ಸರಿಯಾದ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿದ್ರಿ ಅಂತ ತಿಳ್ಕೊಂಡ್ರೆ, ಅಂದ್ರೆ ತಪ್ಪು ಉತ್ತರ ಟಿಕ್ ಹಾಕಿದ್ರಿ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಈ ಸೆಷನ್ 2 ಎಕ್ಸಾಮಿನೇಷನ್ ಅಲ್ಲಿ ಇರುವಂತದ್ದು. ಇವು ಎರಡು ಸೇರಿ ಕ್ವಶನ್ ಪೇಪರ್ ಒಂದೇ ಸ್ನೇಹಿತರೆ, ಒಂದೇ ಎಕ್ಸಾಮ್. ಆದ್ರೆ ಸೆಷನ್ 1 ಸೆಷನ್ 2 ಅಂತ ಕ್ವಶನ್ ಪೇಪರ್ ಅನ್ನ 2 ಭಾಗಗಳಲ್ಲಿ ವಿಂಗಡಿಸಿರುವಂತದ್ದು, ಡಿವೈಡ್ ಮಾಡಿರುವಂತದ್ದು. ಓಕೆ ರೀ. ನೆಕ್ಸ್ಟ್ ಬಹಳ ಜನಕ್ಕೆ ಡೌಟ್ ಬರೋದಂದ್ರ ಈ ಎಕ್ಸಾಮ್ ಯಾವ ಭಾಷೆ ಒಳಗೆ ಅದಾರಿ, ಎಕ್ಸಾಮ್ ಯಾವ ಭಾಷೆ ಒಳಗೆ ಇರ್ತದ ನೋಡ್ರಿ. ಎಕ್ಸಾಮ್ ಕನ್ನಡ ಭಾಷೆ ಒಳಗೆ ಇರುವಂತದ್ದು, ಕನ್ನಡ ಭಾಷೆ ಒಳಗೆ ಎಕ್ಸಾಮಿನೇಷನ್ ಇರ್ತದ್ರಿ. ನೆಕ್ಸ್ಟ್ ಇದು ಸೆಲೆಬಸ್ ಸ್ನೇಹಿತರೆ, ಇದು ಸೆಲೆಬಸ್ ಇಂಡಿಕೇಟಿವ್ ಸೆಲೆಬಸ್. ನ್ಯೂಮೆರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಅಂದ್ರೆ ಸಂಖ್ಯಾಶಾಸ್ತ್ರ ಮತ್ತು ಗಣಿತದ ಸಾಮರ್ಥ್ಯ ಅಂತ ಏನು ವಿಷಯ ಅದಲ್ರಿ, ಇದ್ರೊಳಗ ಯಾವ್ಯಾವ ಚಾಪ್ಟರ್ ಮೇಲೆ ಪ್ರಶ್ನೆಗಳು ಕೇಳ್ತಾರಂತ ಇಲ್ಲಿ ಕೊಟ್ಟಾರ. ಅದೇ ರೀತಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತ ಅಧ್ಯಾಯಗಳ ಕಂಪ್ಲೀಟ್ ಸೆಲೆಬಸ್ ಕೊಟ್ಟಾರ್ರಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈ ಸೆಲೆಬಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಳ್ರಿ. ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಇನ್ ಕೇಸ್ ನೀವು ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಅದು ಏನ್ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಹೇಳಿನಲ್ರಿ, ಆ ಸ್ಪರ್ಧಾತ್ಮಕ ಪರೀಕ್ಷೆ ಈ 2 ಹುದ್ದೆಗಳಿಗೆ ಕಾಮನ್ ಎಕ್ಸಾಮ್ ಸ್ನೇಹಿತರೆ.
ನೀವು ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸ್ರಿ ಅಥವಾ 2 ಹುದ್ದೆಗೆ ಅರ್ಜಿ ಸಲ್ಲಿಸ್ರಿ, ಆ ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು. ಇನ್ ಕೇಸ್ ಹವಾಲ್ದಾರ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ, ಇನ್ ಅಡಿಷನ್ ಆಗಿ ಆಗ್ಲೇ ಹೇಳ್ದಂಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ತಗೊಳ್ತಾರೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ವಾಕಿಂಗ್ ಮಾಡೋದಿರ್ತದೆ. ನಡ್ಕೋತ್ ಹೋಗೋದಿರ್ತದೆ. 15 ನಿಮಿಷದೊಳಗೆ ಕಂಪ್ಲೀಟ್ ಮಾಡಬೇಕು. ಈ 1600 ಮೀಟರ್ ವಾಕಿಂಗ್ ಅನ್ನ 15 ನಿಮಿಷದೊಳಗೆ ಕಂಪ್ಲೀಟ್ ಮಾಡ್ಬೇಕ್ರಿ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 1 ಕಿಲೋಮೀಟರ್ ಇರ್ತದೆ. 1 ಕಿಲೋಮೀಟರ್ ವಾಕಿಂಗ್ ಇರ್ತದ, 20 ನಿಮಿಷದೊಳಗೆ ಕಂಪ್ಲೀಟ್ ಮಾಡ್ಬೇಕು. ಈ ವಾಕಿಂಗ್ ಅನ್ನ ಈ ಏನು ಟೈಮ್ ಕೊಟ್ರಲ್ರಿ ಆ ಟೈಮ್ದೊಳಗೆ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನೀವು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಾಸ್ ಆದಂಗ. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳದ ಎತ್ತರ ನೋಡ್ರಿ, ಅವ್ರ ಹೈಟ್ ಎಷ್ಟು ಇರ್ಬೇಕಂದ್ರೆ 157.5 ಸೆಂಟಿಮೀಟರ್ ಹೈಟ್ ಇರ್ಬೇಕು ಅವ್ರದ್ದು. ನೆಕ್ಸ್ಟ್ ಎದೆ ಸುತ್ತಳತೆ ಏನದಲ್ರಿ 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ವಿಸ್ತರಣೆಯಾಗುವಂಗಿರ್ಬೇಕು. ಅಂದ್ರೆ ಎದೆ ಹಿಗ್ಗಿಸಿದಾಗ ಒಟ್ಟು 86 ಸೆಂಟಿಮೀಟರ್ ಎದೆ ಸುತ್ತಳತೆ ಬರ್ಬೇಕ್ರಿ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಅವ್ರದ್ದು ಹೈಟ್ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳು ಯಾರು ಅರ್ಜಿ ಸಲ್ಲಿಸ್ತಿರಲ್ರಿ ಅವ್ರದ್ದು ಹೈಟ್ 152 ಸೆಂಟಿಮೀಟರ್ ಇರ್ಬೇಕ್ರಿ. ಅಂದ್ರೆ ಅವ್ರು ಅಷ್ಟು ಎತ್ತರ ಇರ್ಬೇಕು. ಇನ್ ಕೇಸ್ 150 ಸೆಂಟಿಮೀಟರು ಅಥವಾ 151 ಸೆಂಟಿಮೀಟರ್ ಇದ್ರು ಅಂತ ತಿಳ್ಕೊಳ್ರಿ, ಅಂತವ್ರು ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರಂಗಿಲ್ರಿ. ಯಾಕಂದ್ರೆ ನೇಮಕಾತಿ ಹಂತದೊಳಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತನೂ ಒಮ್ಮೆ ಚೆಕ್ ಮಾಡ್ತಾರ, ಅಲ್ಲಿ ನಿಮಗೆ ಫೇಲ್ ಮಾಡ್ತಾರ, ಅಲ್ಲಿ ನಿಮಗೆ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ನೇಮಕಾತಿ ಮಾಡ್ಕೊಳಂಗಿಲ್ಲ. ಅರ್ಜಿ ಸಲ್ಲಿಸಬೇಕಾದ್ರೆ ಹೈಟ್ ಅನ್ನ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ರಿ. ನೆಕ್ಸ್ಟ್ ಈ ಮಹಿಳಾ ಅಭ್ಯರ್ಥಿಗಳಿಗೆ ಚೆಸ್ಟ್ ಪರಿಗಣನೆಗೆ ಬರಂಗಿಲ್ರಿ, ವೇಟ್ ಅನ್ನು ಚೆಕ್ ಮಾಡ್ತಾರ. 48 kg ವೇಟ್ ಇರ್ಬೇಕು ಸ್ನೇಹಿತರೆ. ಓಕೆ, ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾರು ಹೊಂದಿರ್ತಿರೋ ಅಂತವ್ರು ಮಾತ್ರ ಅರ್ಜಿ ಸಲ್ಲಿಸ್ರಿ. ಓಕೆ ರೀ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆಗ್ಲೇ ಏನು ಒಂದು ಕಾಮನ್ ಎಕ್ಸಾಮ್ ಹೇಳಿನಲ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ, ಅದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಯನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೇಮಕಾತಿ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡ್ತಾರೆ? ಯಾವ ಡಿಪಾರ್ಟ್ಮೆಂಟ್ನಲ್ಲಿ ನೀವು MTS ಅಥವಾ ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರ್ತೀರೋ ಆ ಡಿಪಾರ್ಟ್ಮೆಂಟಿನವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಏನು ಚೆಕ್ ಮಾಡ್ತಾರೆ? ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ. ನಿಮಗೆ ಸಂಬಂಧಿಸಿದಂಥ ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ. ಅದಾದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತಾವೆ ಸ್ನೇಹಿತರೆ. ಓಕೆ ರೀ. ಇವು ಎಲ್ಲವುಗಳಲ್ಲಿ ನೀವು ಪಾಸ್ ಆದ್ರಿ ಅಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹ್ಯಾಂಗ್ ಹಾಕ್ಬೇಕಂತ ಇಲ್ಲಿ ಪ್ರೊಸೀಜರ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಆಗ್ಲಿ ಹೇಳ್ದಂಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಈ ಪ್ರೊಸೀಜರನ್ನು ಒಮ್ಮೆ ಓದ್ಕೊಳ್ರಿ. ಓದಿದ ತದನಂತರ ಅರ್ಜಿ ಸಲ್ಲಿಸ್ರಿ. ಅರ್ಜಿಯ ಲಿಂಕ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡಿ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ರಿ. ಈ MTS ಮತ್ತು ಹವಾಲ್ದಾರ್ ಗ್ರೂಪ್ C ಹುದ್ದೆಗಳ ಸ್ನೇಹಿತರೆ, ಇದಿಷ್ಟು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ MTS ಮತ್ತು ಹವಾಲ್ದಾರ್ ಹುದ್ದೆಗಳ ನೇಮಕಾತಿಗಾಗಿ SSCಯಿಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.